ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಎಪಿಸೋಡ್ ಇನ್ನೂ ಯಾರೆಲ್ಲ ನೋಡಿಲ್ವೋ ಈಗಲೇ ಹೋಗಿ ನೋಡಿ. ನಿನ್ನೆ ಎಪಿಸೋಡ್ ನೋಡಿದ್ರೆ ಈ ಎಪಿಸೋಡ್ ನೋಡಿದ್ರೆ ಏನೂ ಅರ್ಥ ಆಗೋಲ್ಲ. ಅಗ್ನಿಸಾಕ್ಷಿ ಭಾಗ 37. ಗಾನವಿ ತನ್ನ ಸೊಂಟವನ್ನು ಬಿಲ್ಲಿನಂತೆ ಬಾಗಿಸಿ ರೂಮ್ನಿಂದ ಬಾಲ್ಕನಿಗೆ ಹಿಣುಕಿ ನೋಡುವುದನ್ನು ಗಮನಿಸಿ ಅವಳ ಹಿಂದೆಯೇ ನಿಂತು ಇವಳು ಏನು ಮಾಡುತ್ತಿದ್ದಾಳೆ ಎಂದು ಗಾನವಿಯನ್ನೇ ಗಮನಿಸುತ್ತಾ ನಿಲ್ಲುತ್ತಾನೆ ಆದಿ. ಗಾನವಿ ಬಾಗಿರುವುದರಿಂದ ಅವಳ ಸುಂದರವಾದ ಸೊಂಟದ ಮಡಿಕೆ ಆದಿ ಕಣ್ಣುಗಳಿಗೆ ಹಬ್ಬದಂತಿದ್ದರೆ ಆ ಸುಂದರವಾದ ಅರ್ಧ ಚಂದ್ರನ ಕಡೆಗೆ ನೋಡುತ್ತಾ ನಿಂತು ಬಿಡುತ್ತಾನೆ ಆದಿ. ಆದಿ ತನ್ನ ಹಿಂದೆಯೇ ಇದ್ದಾನೆಂಬ ವಿಷಯ ತಿಳಿಯದ ಗಾನವಿ ಮಾತ್ರ ಅವರು ಮೇಲೆಯೇ ಬಂದರಲ್ಲವೇ, ಮತ್ತೆ ಎಲ್ಲಿದ್ದಾರೆ? ವಾಶ್ರೂಮ್ನಲ್ಲಿ ಇಲ್ಲ, ಬಾಲ್ಕನಿಯಲ್ಲಿಯೂ ಇಲ್ಲ, ಇಷ್ಟರಲ್ಲೇ ಏನಾದರೂ ಎಂದು ಅಂದುಕೊಳ್ಳುತ್ತಾ ಕೆನ್ನೆಯ ಮೇಲೆ ಬೆರಳಿಟ್ಟುಕೊಂಡು ಯೋಚಿಸುತ್ತಿರುತ್ತಾಳೆ. ಗಾನವಿ ಮಾಡುವ ಸರ್ಕಸ್ ಫಿಟ್ಗಳನ್ನು ನೋಡುತ್ತಾ ಮನಸ್ಸಲ್ಲೇ ನಗುತ್ತಾನೆ ಆದಿ. ಇವರು ಎಲ್ಲಿಗೆ ಹೋದರಪ್ಪ ಎಂದು ಅಂದುಕೊಳ್ಳುತ್ತಾ ಹಿಂದಕ್ಕೆ ತಿರುಗಿದ ಗಾನವಿಗೆ ಅವಳನ್ನೇ ಗಂಭೀರವಾಗಿ ನೋಡುತ್ತಿರುವ ಆದಿ ಕಾಣಿಸುತ್ತಾನೆ. ಆದಿಯನ್ನು ಹಠಾತ್ತನೆ ತನ್ನ ಹಿಂದೆ ನೋಡಿ ಬೆದರಿ ಹಾ ಎನ್ನುತ್ತಾ ಕೆಳಗೆ ಬೀಳಲು ಹೋಗುವಾಗ ಗಾನವಿ ಬೀಳದಂತೆ ಅವಳ ಕೈ ಹಿಡಿದು ಆದಿ ತನ್ನ ಮೇಲೆ ಎಳೆದುಕೊಳ್ಳುತ್ತಾನೆ. ಆದಿ ಎದೆಗೆ ಒಮ್ಮೆ ಗುದ್ದಿಕೊಂಡು ಕೆಳಗೆ ಬೀಳುವಷ್ಟರಲ್ಲಿ ಆದಿ ತನ್ನ ಕೈಯನ್ನು ಗಾನವಿಯ ಸುತ್ತಲೂ ಬಿಗಿದಪ್ಪುವುದರೊಂದಿಗೆ ಗುಬ್ಬಚ್ಚಿಯಂತೆ ಅವನ ಎದೆಯಲ್ಲಿ ಅವಿತುಕೊಳ್ಳುತ್ತಾಳೆ ಗಾನವಿ. ಗಾನವಿಯ ಇನ್ನೊಂದು ಕೈ ಮಾತ್ರ ಅಲ್ಲಿಯವರೆಗೂ ತನ್ನನ್ನು ಆಕರ್ಷಿಸಿದ ಆದಿಯ ಇನ್ನೊಂದು ಕೈ ಮಾತ್ರ ಅಲ್ಲಿಯವರೆಗೂ ತನ್ನನ್ನು ಆಕರ್ಷಿಸಿದ ಗಾನವಿಯ ಸೊಂಟದ ಮಡಿಕೆಯನ್ನು ತಾನಾಗಿಯೇ ಸುತ್ತಿಕೊಳ್ಳುತ್ತದೆ. ಸ್ವಲ್ಪ ಸಮಯದ ನಂತರ ಹೇರಿದ ಎದೆಯ ಬಡಿತ ಕಡಿಮೆಯಾಗುವುದರೊಂದಿಗೆ ನಿಧಾನವಾಗಿ ತನ್ನ ಕಿವಿಗಳಿಗೆ ಆದಿಯ ಹೃದಯದ ಸದ್ದು ಲಯಬದ್ಧವಾಗಿ ಕೇಳಿಸುತ್ತಿದ್ದರೆ ಮೆಲ್ಲಗೆ ತಲೆ ಎತ್ತಿ ನೋಡುವಷ್ಟರಲ್ಲಿ ಆದಿ ತನ್ನ ಕಡೆಗೆ ನೋಡುತ್ತಿರುವುದನ್ನು ಕಂಡು ತಕ್ಷಣ ತಲೆ ತಗ್ಗಿಸಿ ದೂರ ಸರಿಯಲು ಪ್ರಯತ್ನಿಸುವಾಗ ಕಾಲು ಮಡಚಿ ಮತ್ತೆ ಬೀಳಲು ಹೋಗುತ್ತಾಳೆ ಗಾನವಿ. ಆದಿ ಕೈಗಳು ಇನ್ನೂ ಗಾನವಿಯನ್ನು ಸುತ್ತಿಕೊಂಡೇ ಇರುವುದರಿಂದ ಮತ್ತೊಮ್ಮೆ ಗಾನವಿಯನ್ನು ತನ್ನ ಕೌಗಲಿನಲ್ಲಿ ಗಟ್ಟಿಯಾಗಿ ಬಂಧಿಸುತ್ತಾನೆ ಆದಿ. ಆದಿ ಹಿಡಿತ ಇನ್ನೂ ಬಿಗಿಯಾಗುವಷ್ಟರಲ್ಲಿ ಏನು ಮಾಡುತ್ತಿದ್ದೀಯೇ ಗಾನವಿ, ನೀನು ಇಂತಹ ತಿಕ್ಕಲು ಕೆಲಸಗಳನ್ನು ಮಾಡಿದರೆ ಅವರು ನಿನ್ನ ಬಗ್ಗೆ ಏನಂದುಕೊಳ್ಳುತ್ತಾರೆ ಎಂದು ತನ್ನನ್ನು ತಾನೇ ಬೈದುಕೊಳ್ಳುತ್ತಿದ್ದರೆ ಮೆಲ್ಲಗೆ ಗಾನವಿಯನ್ನು ದೂರ ಸರಿಸಿ ಅವಳನ್ನು ನೇರವಾಗಿ ನಿಲ್ಲಿಸಿ ಎರಡು ಕೈಗಳನ್ನು ಕಟ್ಟಿಕೊಂಡು ಗಾನವಿಯ ಕಡೆಗೆ ನೋಡುತ್ತಿರುತ್ತಾನೆ ಆದಿ. ಆದಿ ನೋಟಕ್ಕೆ ಗಾನವಿಗೆ ನಡುಕ. ಸೀತಮ್ಮ ಎಂಥ ಕೆಲಸ ಮಾಡಿದೆ, ನಾನು ಬೇಡವೆಂದರೂ ಕೇಳದೆ ನನ್ನನ್ನು ಮೇಲಕ್ಕೆ ಕಳುಹಿಸಿದೆ. ಈಗ ನೋಡು ಇವರು ನನ್ನ ಕಡೆ ಹೇಗೆ ನೋಡುತ್ತಿದ್ದಾರೋ ಅಂದುಕೊಳ್ಳುತ್ತಾ ಆದಿ ಕಡೆಗೆ ನೋಡುತ್ತಿದ್ದರೆ, ಇದ್ದಾಗ ನೀನು ಮಾಡಿದ ಸರ್ಕಸ್ ಫಿಟ್ಗಳಿಗೆ ನೀನು ಏನು ಮಾಡುತ್ತಿದ್ದೀಯೋ ನಿನಗಾದರೂ ಗೊತ್ತಾಗುತ್ತಿದ್ದೀಯೇ ಎನ್ನುವ ಹಾಗಿರುತ್ತದೆ ಆದಿ ನೋಟ. ಆದಿ ನೋಟಕ್ಕೆ ಮನಸ್ಸಿನಲ್ಲೇ ಭಯವಾಗುತ್ತಿದ್ದರೂ ಅದನ್ನು ಹೊರಗೆ ಕಾಣಿಸದಂತೆ, ಅದು ನೀವಿನ್ನೂ ತಿಂಡಿಗೆ ಕೆಳಗೆ ಬರಲಿಲ್ಲವೇಕೆ ಎಂದು ನೋಡಲು ಬಂದೆ ಅಷ್ಟೆ ಎನ್ನುತ್ತಿದ್ದರೆ ಆದಿ ನೋಟ ಇನ್ನೂ ಗಾನವಿಯ ಮೇಲೆಯೇ ಇರುವುದರಿಂದ ಅಂದರೆ ನೀವು ರೂಮ್ನಲ್ಲಿ ಕಾಣಿಸದೇ ಇರುವಾಗ ಎಲ್ಲಿದ್ದೀರಾ ಅಂತ ಏನುಕಿ ನೋಡಿದೆ ಅಷ್ಟೆ ಎಂದು ತೊದಲುತ್ತಾ ಹೇಳುತ್ತಿದ್ದರೂ ಆದಿ ನೋಟದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಇವರು ನಾನು ಹೇಳುವ ಮಾತುಗಳನ್ನು ನಂಬುತ್ತಿಲ್ಲವೇ ಎಂದು ಭಯದಿಂದ ಅಂದುಕೊಳ್ಳುತ್ತಾ ಆದಿ ಕಡೆ ನೋಡಿದರೆ ಗಾನವಿಯನ್ನು ಕಳ್ಳಿಯನ್ನು ನೋಡಿದಂತೆ ನೋಡುತ್ತಿರುವುದರಿಂದ ಇವರಿಗೆ ಮತ್ತೆ ನನ್ನ ಮೇಲೆ ಅನುಮಾನ ಬಂದಿದೆಯಲ್ಲ ಎಂದು ಅಂದುಕೊಳ್ಳುತ್ತಾ ಒಳಗೆ ಭಯ ಹೆಚ್ಚಾಗುತ್ತಿದ್ದರೆ, ನಿಜವಾಗಲೂ ಅಷ್ಟೇ ರೀ ಎಂದು ಅಳುವ ಧ್ವನಿಯಲ್ಲಿ ಹೇಳುತ್ತಾ ಇನ್ನೂ ಒಂದು ಕ್ಷಣ ಕೂಡ ಅಲ್ಲಿ ಇರಲಾರದೆ ಮರುಕ್ಷಣ ಕೆಳಗೆ ಓಡಿ ಹೋಗಲು ಪ್ರಯತ್ನಿಸುವಾಗ ಅವಳ ಕೈ ಹಿಡಿದು ತಡೆಯುತ್ತಾನೆ ಆದಿ. ಗಾನವಿ ಭಯವಾಗಿ ತಲೆ ಹಿಂದಕ್ಕೆ ತಿರುಗಿಸಿ ಆದಿ ಕಡೆ ನೋಡುತ್ತಿದ್ದರೆ ಅವಳನ್ನೇ ನೇರವಾಗಿ
ನೋಡುತ್ತಿರುವ ಆದಿ ಅವಳ ಕೈ ಹಿಡಿದು ಕರೆದುಕೊಂಡು ಹೋಗಿ ಡ್ರೆಸ್ಸಿಂಗ್ ಟೇಬಲ್ ಮುಂದಿರುವ ಕುರ್ಚಿಯಲ್ಲಿ ಕೂರಿಸುತ್ತಾನೆ. ಆದಿ ಹಾಗೆ ಕೂರಿಸಿದ ಕೂಡಲೇ ಇವರೇನು ಮಾಡುತ್ತಿದ್ದಾರೆ ಎಂದು ಯೋಚಿಸುತ್ತಿರುವ ಗಾನವಿಗೆ ಶಾಕ್ ಕೊಡುವಂತೆ ಕಬೋರ್ಡ್ನಲ್ಲಿದ್ದ ಹೇರ್ ಡ್ರೈಯರ್ ತೆಗೆದು ಗಾನವಿಯ ಒದ್ದೆ ಕೂದಲನ್ನು ಆದಿ ಒಣಗಿಸುತ್ತಿದ್ದರೆ ತನ್ನೊಂದಿಗೆ ಆದಿ ವರ್ತನೆ ಅಷ್ಟು ಸಲುಗೆಯಿಂದ ಇರುವುದನ್ನು ನೋಡಿ ಆಶ್ಚರ್ಯವಾದರೂ ಒಂದು ಕ್ಷಣ ಮನಸ್ಸು ಪುಲಕಿತಗೊಂಡು ಆದಿ ಬೆರಳುಗಳು ತನ್ನ ಕತ್ತಿನ ಮೇಲೆ ನರ್ತಿಸುತ್ತಿದ್ದರೆ ಗಾನವಿಯ ಎದೆಯಲ್ಲಿ ಅಲೆಜಡಿ ಶುರುವಾಗುತ್ತದೆ. ಆದಿ ಬಾಗಿದಾಗ ಅವನ ಉಸಿರು ಗಾನವಿಯ ಕಿವಿಗೆ ತಗಲುತ್ತಿದ್ದರೆ ಗಾನವಿಗೆ ಅರ್ಥವಾಗದಂತೆ ಅವಳ ಕಿವಿಯ ಹಾಲಿಗೆ ಸಣ್ಣ ಮುತ್ತು ಕೊಡುತ್ತಾನೆ ಆದಿ ತುಟಿಗಳ ಸ್ಪರ್ಶಕ್ಕೆ ಗಾನವಿಯ ದೇಹ ಸಣ್ಣದಾಗಿ ನಡುಗಿದರೂ ಅವಳ ಮನಸ್ಸಿನಲ್ಲಿ ಮಾತ್ರ ಏನೇನೋ ಊಹೆಗಳು ಮೂಡುತ್ತವೆ. ಗಾನವಿಯ ದೇಹ ಸಣ್ಣಗೆ ನಡುಗುವುದನ್ನು ನೋಡಿದ ಆದಿ, ಈ ಮಾತ್ರಕ್ಕೆ ಹೀಗಾದರೆ ಹೇಗೆ ಗಾನವಿ, ತುಂಬ ಸೂಕ್ಷ್ಮವಾಗಿದ್ದೀಯ ಎಂದು ನಗುತ್ತಾ, ಆಗಲೇ ಗಾನವಿಯ ಕೂದಲು ಪೂರ್ತಿಯಾಗಿ ಒಣಗಿದ್ದರಿಂದ ಅವಳ ಕೂದಲಿಗೆ ಅಲ್ಲಿಯೇ ಇದ್ದ ಕ್ಲಿಪ್ ಹಾಕಿ ಅವಳ 2 ಭುಜಗಳನ್ನು ಹಿಡಿದು ಮೇಲೆತ್ತಿ ತನ್ನ ಕಡೆಯೇ ತಿರುಗಿಸಿಕೊಳ್ಳುವಷ್ಟರಲ್ಲಿ ಗಾನವಿ ಕಂಗಾಲಾಗಿ ಆದಿ ಕಡೆ ನೋಡಲಾಗದೆ ನಾಚಿಕೆಯಿಂದ ಕಣ್ಣುಗಳನ್ನು ಇಳಿಸುತ್ತಾಳೆ. ಗಾನವಿ ಎಷ್ಟೇ ಹೊತ್ತಾದರೂ ತಲೆ ಎತ್ತದೇ ಇರುವಾಗ ಮೆಲ್ಲಗೆ ಅವಳ ಹಣೆಯ ಮೇಲೆ ಇನ್ನೊಂದು ಮುತ್ತು ಕೊಡುತ್ತಾನೆ. ತಕ್ಷಣ ಗಾನವಿ ತಲೆ ಎತ್ತಿ ನೋಡುವಷ್ಟರಲ್ಲಿ ಗಾನವಿಗೆ 2 ಅಡಿ ದೂರದಲ್ಲಿರುತ್ತಾನೆ ಆದಿ. ಏನು ನಡೆಯಿತೋ ಅರ್ಥವಾಗದೆ ಆದಿ ಕಡೆಗೆ ಗೊಂದಲದಿಂದ ನೋಡುತ್ತಿದ್ದರೆ, ಏನು ವಿಷಯ ಅಂದ. ಏನೂ ಇಲ್ಲ ಎನ್ನುತ್ತಿದ್ದರೆ, ಹೀಗೆ ನಿಂತಿರುತ್ತೀಯಾ, ಕೆಳಗೆ ಹೋಗಿ ನನಗೆ ತಿಂಡಿಯ ಏರ್ಪಾಡು ನೋಡ್ತೀಯಾ ಅಂದಾಗ, ಆಗಲೇರಿ ಎನ್ನುತ್ತಾ ವೇಗವಾಗಿ ಕೆಳಗೆ ಓಡುತ್ತಾಳೆ ಗಾನವಿ. ಹೋಗುತ್ತಿರುವ ಗಾನವಿಯನ್ನು ನೋಡಿ ಇನ್ನೂ ಚಿಕ್ಕ ಮಗುವಿನ ಮನಸ್ಥಿತಿ ಹೋಗಿಲ್ಲ ಅಂದುಕೊಳ್ಳುತ್ತಾನೆ ಆದಿ. ಕೆಳಗೆ ಹೋದ ಗಾನವಿ ತನ್ನ ಏರಿದ ಎದೆ ಬಡಿತವನ್ನು ಕಡಿಮೆ ಮಾಡಿಕೊಳ್ಳುವಷ್ಟರಲ್ಲಿ ಆದಿ ಕೆಳಗೆ ಬರುತ್ತಾನೆ. ಆದಿ ಡೈನಿಂಗ್ ಟೇಬಲ್ ಹತ್ತಿರ ಕೂರುವಾಗ ಓರೆಗಣ್ಣಿನಿಂದ ಆದಿಯನ್ನೇ ನೋಡುತ್ತಾ ಅವನಿಗೆ ತಿಂಡಿ ಬಡಿಸುತ್ತಾಳೆ ಗಾನವಿ ಓರೆಗಣ್ಣಿನಿಂದ ಆದಿ ಕಡೆ ನೋಡುವ ನೋಟವನ್ನು ಯಾರೂ ಗಮನಿಸದೇ ಇದ್ದರೂ ಶಾಂಭವಿ ಮಾತ್ರ ಅವರಿಬ್ಬರನ್ನೇ ಗಮನಿಸುತ್ತಿರುತ್ತಾಳೆ. ಅವರಿಬ್ಬರನ್ನು ಹಾಗೆ ನೋಡಿ ಶಾಂಭವಿ ಕಣ್ಣಲ್ಲಿ ಬೆಂಕಿ ಉರಿಯುತ್ತದೆ. ಅಲ್ಲಿ ಎಲ್ಲರೂ ಇರುವುದರಿಂದ ಸುಮ್ಮನೆ ತಿಂಡಿ ತಿಂದು ಏನೂ ಮಾತನಾಡದೆ ಕಾರ್ ಕೀ ತೆಗೆದುಕೊಂಡು ಆಫೀಸ್ಗೆ ಹೋಗಲು ಹೊರಡುತ್ತಾನೆ ಆದಿ. ಹೊರಗೆ ಆದಿ ಹೋಗುವವರೆಗೂ ಬಾಗಿಲಲ್ಲೇ ನಿಂತು ಆದಿಯನ್ನೇ ನೋಡುತ್ತಿರುತ್ತಾಳೆ ಗಾನವಿ. ಆದಿ ಗಾನವಿಯನ್ನೇ ನೋಡುತ್ತಿದ್ದರೂ ಕಾರ್ ಸ್ಟಾರ್ಟ್ ಮಾಡುವವರೆಗೂ ಅವಳ ಕಡೆ ನೋಡುವುದಿಲ್ಲ. ಕಾರ್ ಸ್ಟಾರ್ಟ್ ಮಾಡಿದ ಮೇಲೆ ಮಾತ್ರ ಗಾನವಿಯ ಕಡೆ ನೋಡಿ ಬಾಯ್ ಎಂದು ಕೈ ಬೀಸುತ್ತಾನೆ. ಗಾನವಿ ಸಂತೋಷವಾಗಿ ಆದಿ ಕಡೆ ನೋಡುವಾಗ, ಹೇಳಿದ್ದು ನೆನಪಿದೆ ಅಲ್ವಾ, ಟೀಚರ್ ಬರುತ್ತಾರೆ, ಚೆನ್ನಾಗಿ ಓದ್ಕೋ ಎಂದು ಹೇಳಿ ಅಲ್ಲಿಂದ ಕಾರನ್ನು ಆಫೀಸ್ ಕಡೆ ಓಡಿಸುತ್ತಾನೆ. ಆತ ಹೇಳಿದ ಆ ಸಣ್ಣ ಬಾಯ್ಗೆ ಸಂತೋಷದಿಂದ ಉಬ್ಬಿ ಹೋಗುತ್ತಾಳೆ ಗಾನವಿ. ತಕ್ಷಣ ಮನೆಯೊಳಗೆ ಹೋಗಿ ತಿಂಡಿ ತಿನ್ನುವುದನ್ನು ಕೂಡ ಮರೆತು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಹೋಗುತ್ತಿದ್ದರೆ ಗಾನವಿಯನ್ನು ಹೋಗಲು ಬಿಡದೆ ಅಲ್ಲಿಯೇ ಕೂರಿಸಿ, ಕೆಲಸಗಳನ್ನು ಆಮೇಲಾದರೂ ಮಾಡಬಹುದು, ಮೊದಲು ನೀವು ತಿಂಡಿ ತಿನ್ನಮ್ಮ ಎಂದು ಗಾನವಿಗೆ ಪ್ಲೇಟ್ನಲ್ಲಿ ತಿಂಡಿ ಹಾಕುತ್ತಾಳೆ ಸೀತಮ್ಮ. ಏನು ಸೀತಮ್ಮ ಇದು, ನಾನು ಆಮೇಲಾದರೂ ತಿನ್ನುತ್ತಿದ್ದೇನಲ್ಲ ಎನ್ನುತ್ತಿದ್ದರೆ, ಕೆಲಸಗಳನ್ನು ಆಮೇಲಾದರೂ ಮಾಡಿಕೊಳ್ಳಬಹುದು, ಆ ಕೆಲಸಗಳನ್ನು ನೀವು ಮಾಡದಿದ್ದರೂ ನಾವಾದರೂ ಮಾಡುತ್ತೇವೆ, ಆದರೆ ಊಟ ಮಾಡದಿದ್ದರೆ ಸುಸ್ತು ಬರುತ್ತದೆ ಎಂದು ಹೇಳುತ್ತಾ ಗಾನವಿಗೆ ಬಲವಂತವಾಗಿ ತಿಂಡಿ ತಿನ್ನಿಸುತ್ತಾಳೆ ಸೀತಮ್ಮ. ಆಫೀಸ್ಗೆ ಹೋದ ಆದಿ ಪ್ರಾಜೆಕ್ಟ್ ಫೈಲ್ಸ್ಗಾಗಿ ದೀಪಕ್ಗೆ ಫೋನ್ ಮಾಡುತ್ತಿದ್ದರೆ ಎಷ್ಟೊತ್ತಿಗೂ ಫೋನ್ ಎತ್ತಲ್ಲ ದೀಪಕ್. ಏನಾಯ್ತು ಇವನಿಗೆ, ನನ್ನ ಫೋನ್ ಕೂಡ ಎತ್ತುತ್ತಿಲ್ಲ, ಕನಿಷ್ಠ ಆಫೀಸ್ಗಾದರೂ ಬಂದಿದ್ದಾನೋ ಇಲ್ಲವೋ ಎಂದು ದೀಪಕ್ನ ಕ್ಯಾಬಿನ್ ಚೆಕ್ ಮಾಡಲು ಹೋಗುತ್ತಾನೆ ಆದಿ. ಬಾಗಿಲು ಲಾಕ್ ಆಗಿರದ ಕಾರಣ ಬಾಗಿಲು ತೆಗೆದುಕೊಂಡು ಒಳಗೆ ಹೋಗುತ್ತಾನೆ. ಕನಿಷ್ಠ ಆದಿ ಬಂದಿದ್ದನ್ನು ಕೂಡ ನೋಡಿಕೊಳ್ಳದೆ ತನ್ನ ಆಲೋಚನೆಯಲ್ಲಿ ತಾನು ಇರುತ್ತಾನೆ ದೀಪಕ್. ಏನಾಯ್ತು ಇವನಿಗೆ, ಮನುಷ್ಯನಾದರೆ ಇಲ್ಲಿದ್ದಾನೆ
ಆದರೆ ನಮ್ಮ ಆಲೋಚನೆಯೆಲ್ಲ ಇಲ್ಲ ಎಂದು ಅಂದುಕೊಳ್ಳುತ್ತಾ ಮತ್ತೊಮ್ಮೆ ತನ್ನ ಫೋನ್ನಿಂದ ದೀಪಕ್ ಫೋನ್ಗೆ ರಿಂಗ್ ಕೊಡುತ್ತಾನೆ. ಟೇಬಲ್ ಮೇಲೆ ಇದ್ದ ಅವನ ಫೋನ್ ರಿಂಗ್ ಆಗುತ್ತಿರುತ್ತದೆ. ಆದರೆ ಸೈಲೆಂಟ್ನಲ್ಲಿ ಇರುವುದರಿಂದ ರಿಂಗ್ ಹೊರಗೆ ಕೇಳಿಸುವುದಿಲ್ಲ. ಇವನು ಫೋನ್ ಸೈಲೆಂಟ್ನಲ್ಲಿ ಇಟ್ಟು ಅಷ್ಟೊಂದು ಏನು ಯೋಚಿಸುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಾ, ಅರೆ ದೀಪಕ್, ಏನು ಮಾಡ್ತಾ ಇದ್ದೀಯಾ ಎಂದು ಆದಿ ಅವನ ಭುಜದ ಮೇಲೆ ಕೈ ಹಾಕಿದ ಕೂಡಲೇ ಬೆಚ್ಚಿ ಬೀಳುತ್ತಾನೆ. ದೀಪಕ್ ಎದುರಿಗೆ ನೋಡಿದ ಕೂಡಲೇ ಅಲ್ಲಿ ಆದಿ ಇರುತ್ತಾನೆ. ಅರೆ ಭಾವ, ನೀನು ಯಾವಾಗ ಬಂದೆ? ಒಂದು ಫೋನ್ ಮಾಡಿದರೆ ನಾನೇ ನಿನ್ನ ಹತ್ತಿರ ಬರುತ್ತಿದ್ದೆನಲ್ಲ ಎಂದು ಹೇಳಿದಾಗ ಟೇಬಲ್ ಮೇಲೆ ಇದ್ದ ದೀಪಕ್ ಫೋನ್ ತೆಗೆದು ದೀಪಕ್ ಕೈಯಲ್ಲಿ ಇಡುತ್ತಾನೆ. ನೋಡಲು ಅದರಲ್ಲಾಗಲೇ ಆದಿಯ 10 ಮಿಸ್ಡ್ ಕಾಲ್ಸ್ ಇರುವುದರಿಂದ, ಅಯ್ಯೋ ಭಾವ, ಅಷ್ಟು ಸಲ ಫೋನ್ ಮಾಡಿದ್ದೀಯಾ? ಕನಿಷ್ಠ ನನಗೆ ರಿಂಗ್ ಸೌಂಡ್ ಕೂಡ ಕೇಳಿಸಲಿಲ್ಲವೇ ಎಂದು ಎನ್ನುತ್ತಿದ್ದರೆ, ಯಾಕೆ ಕೇಳಿಸುತ್ತೆ? ಅದನ್ನು ಸೈಲೆಂಟ್ನಲ್ಲಿ ಇಟ್ಟು ಅದರ ಕುತ್ತಿಗೆ ಹಿಸುಕಿದರೆ ಎಂದು ವ್ಯಂಗ್ಯವಾಗಿ ಹೇಳುತ್ತಾನೆ ಆದಿ. ಆದಿ ಮಾತಿಗೆ ತನ್ನ ಫೋನ್ ಚೆಕ್ ಮಾಡಿಕೊಂಡರೆ ಅದು ಸೈಲೆಂಟ್ನಲ್ಲಿ ಇರುತ್ತದೆ. ಆದರೂ ಫೋನ್ ಸೈಲೆಂಟ್ನಲ್ಲಿ ಯಾಕೆ ಇಟ್ಟಿದ್ದೀಯಾ? ಯಾವಾಗ ಯಾರು ಫೋನ್ ಮಾಡುತ್ತಾರೋ ಗೊತ್ತಿಲ್ಲ ಅಲ್ವಾ? ಆಫೀಸ್ಗೆ ಬರುವಾಗ ರಿಂಗ್ ಮೋಡ್ನಲ್ಲಿ ಇಡಬೇಕಲ್ವಾ ಎಂದು ಹೇಳುತ್ತಾ, ಆದರೂ ನಾನು ಬಂದಿದ್ದು ಕೂಡ ನೋಡಿಕೊಳ್ಳದೆ ಅಷ್ಟೊಂದು ಯಾವ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದೆ ಅಂದ. ನಿನಗೇನು, ನೀನು ಎಷ್ಟಾದರೂ ಹೇಳ್ತೀಯ. ನೀನೇನೋ ಆರಾಮಾಗಿ ಪಕ್ಕಕ್ಕೆ ಸರಿದು ಎಲ್ಲರ ಹತ್ತಿರ ನನ್ನನ್ನು ಸಿಕ್ಕಾಕಿಸ್ತೀಯ ಎನ್ನುತ್ತಿದ್ದರೆ, ನಾನು ನಿನ್ನನ್ನು ಸಿಕ್ಕಾಕಿಸುವುದು ಅಂದರೆ ಏನು? ಏನಾದರೂ ತಲೆ ಕೆಟ್ಟಿದೆಯಾ? ಏನು ಮಾತನಾಡ್ತಾ ಇದೆಯೋ ಗೊತ್ತಾಗ್ತಾ ಇದೆಯಾ ಎಂದು ಎನ್ನುತ್ತಿದ್ದರೆ, ಯಾಕೆ ಗೊತ್ತಾಗಲ್ಲ? ಚೆನ್ನಾಗಿ ಗೊತ್ತಾಗುತ್ತಿದೆ, ಚೆನ್ನಾಗಿ ಅರ್ಥ ಆಗುತ್ತಿದೆ ಕೂಡ. ಅಷ್ಟಕ್ಕೂ ಏನು ನಡೆಯುತ್ತೋ ನೇರವಾಗಿ ಹೇಳದೆ ಈ ಸುತ್ತಿ ಬಳಸಿ ಮಾತನಾಡೋದು ಯಾಕೆ ಎಂದು ದೀಪಕ್ ಬೆನ್ನಿನ ಮೇಲೆ ಒಂದು ಏಟು ಹಾಕಿದ ಕೂಡಲೇ ಆದಿ ಮಾಮೂಲಾಗಿಯೇ ಹೊಡೆದರೂ ದೀಪಕ್ಗೆ ಆ ಏಟು ಚೆನ್ನಾಗಿ ಸುರು ಎಂದು ತಗುಲಿದ್ದರಿಂದ ತನ್ನ ಬೆನ್ನು ಉಜ್ಜಿಕೊಳ್ಳುತ್ತಾ, ಅರೆ ಬಾವ, ಏನಿದು? ನೀನೇನಾದರೂ ನ್ಯಾಯವಾಗಿದ್ದೀಯಾ? ನಿನಗೋಸ್ಕರ ನಾನು ಆ ಹುಡುಗಿಯಿಂದ ಬೈಗುಳ ತಿಂದರೆ ನೀನು ಕೂಡ ನನ್ನನ್ನೇ ಹೊಡೆಯುತ್ತಿದ್ದೀಯಾ ಎಂದು ಅಳುವ ಮುಖ ಮಾಡುತ್ತಾನೆ ದೀಪಕ್. ಹುಡುಗಿಯಿಂದ ಬೈಗುಳ ತಿಂದೆಯಾ? ಅದು ಕೂಡ ನನಗೋಸ್ಕರ ಎಂದು ಕೇಳಿದಾಗ, ಯಾರ ಆ ಹುಡುಗಿ? ಆದರೂ ನನಗೋಸ್ಕರ ನಿನ್ನನ್ನು ಯಾಕೆ ಬೈಯುತ್ತಾಳೆ ಎಂದು ಎನ್ನುತ್ತಿದ್ದರೆ, ಅಸಲು ಏನು ಗೊತ್ತಿಲ್ಲದ ಹೇಗೆ ಮಾತನಾಡ್ತಾ ಇದೆಯಾ ಬಾವ? ಮಾಡುವುದೆಲ್ಲ ಕೃಷ್ಣ ಪರಮಾತ್ಮನ ಲೀಲೆಗಳನ್ನು ಮಾಡಿ ಏನೋ ಗೊತ್ತಿಲ್ಲದ ಅಮಾಯಕನ ಹಾಗೆ ಬೆಣ್ಣೆ ಕಳ್ಳನ ಥರ ಇರುತ್ತೀಯ ಅಂದ. ಏನು, ನಾನು ಕೃಷ್ಣನ ಥರ ಲೀಲೆಗಳನ್ನು ಮಾಡಿದೆನಾ? ಏನು ಮಾತಾಡ್ತಾ ಇದೆಯಾ ನೀನು ಅಂದಾಗ, ಲೀಲೆಗಳು ಅಂದರೆ ನೀನು ಏನು ಮಾಡಬೇಕಾಗಿಲ್ಲ. ಹುಡುಗಿಯರ ಕಡೆ ಒಂದು ನೋಟ ನೋಡಿದರೆ ಸಾಕು, ಅವರೆಲ್ಲ ಬಂದು ನಿನ್ನ ಮೇಲೆ ಬೀಳುತ್ತಾರೆ. ಆ ಸಂತೆ ಎಲ್ಲ ನನ್ನನ್ನು ಕಾಡುತ್ತದೆ. ನಿನ್ನ ಬಗ್ಗೆ ಹೇಳು ಎಂದು ನಿನ್ನ ಫೋನ್ ನಂಬರ್ ಕೊಡು ಎಂದು. ಅದು ಸಾಲದೆ ನನಗೆ ತಲೆನೋವು ಬರಲು ಅಂದಾಗ, ನನಗೆ ಕೃಷ್ಣನ ತರಹ ಎಷ್ಟೋ ಜನರೊಂದಿಗೆ ರಾಸಲೀಲೆ ಆಡಬೇಕು ಅಂತ ಆಸೆ ಏನೂ ಇಲ್ಲ ಬಿಡು. ಆದರೆ ಸಂಗತಿ ಏನು ಹೇಳು ಅಂದ ಆದಿ. ಹೇಳ್ತೀನಿ, ಹೇಳದೆ ಏನು ಮಾಡ್ತೀನಿ? ಅಸಲು ಪ್ರಾಬ್ಲಮ್ಮೇ ನೀನು ಅಲ್ವಾ ಅಂದ. ಓಹೋ, ಮೊದಲು ನಿನ್ನ ಸೋದೆ ನಿಲ್ಲಿಸಿ ಏನು ನಡೆಯಿತೋ ಹೇಳು ಎಂದು ಆದಿ ಕೇಳಿದ ಕೂಡಲೇ ನಿನ್ನೆ ರಾತ್ರಿ ಇಷ್ಟೆಲ್ಲ ಫೋನ್ ಮಾಡಿ ಏನೇನೋ ಅಂದಳೋ ಅದನ್ನೆಲ್ಲ ಪೂರ್ತಿ ವಿವರವಾಗಿ ಹೇಳುತ್ತಾನೆ ದೀಪಕ್. ಅದೆಲ್ಲ ಕೇಳಿದ ಆದಿ ಹುಬ್ಬುಗಳು ಗಂಟೆಕ್ಕುತ್ತವೆ. ಗಂಟೆಕ್ಕಿದ ಆದಿಯನ್ನು ನೋಡಿ, ಏನೇ ಆದರೂ ಭಾವ, ಆ ಹುಡುಗಿ ತುಂಬ ಡೇಂಜರ್ ಥರ ಕಾಣ್ತಿದ್ದಾಳೆ. ಈಗಾಗಲೇ ತುಂಬ ಹೇಳಿ ನೋಡಿದೆ ನಮ್ಮ ಆದಿ ಅಂತಹವನಲ್ಲ ಎಂದು. ಆದರೆ ಎಷ್ಟೇ ಆದರೂ ಅವಳು ನನ್ನ ಮಾತು ಕೇಳುತ್ತಿಲ್ಲ. ಏನು ಮಾಡಬೇಕೋ ತಿಳಿಯದು. ಇನ್ನು ನಿನ್ನ ತಂಟೆಗೆ ಬರಬೇಡ ಎಂದು ನಾನು ಕೂಡ ಗಟ್ಟಿಯಾಗಿ ವಾರ್ನಿಂಗ್ ತರಹ ಹೇಳಿ ಫೋನ್ ಇಟ್ಟುಬಿಟ್ಟೆ. ಆ ಹುಡುಗಿ ಮತ್ತೆ ಎಲ್ಲಿ ಫೋನ್ ಮಾಡುತ್ತಾಳೋ ಎಂದು ಫೋನ್ ಲಿಫ್ಟ್ ಮಾಡಬಾರದು ಅಂತ ಫೋನ್ ಕೂಡ ಸೈಲೆಂಟ್ನಲ್ಲಿ ಇಟ್ಟೆ. ಅದಕ್ಕೆ ನಿನ್ನ ಫೋನ್ ಕಾಲ್ಸ್ ನೋಡಲಿಲ್ಲ. ಆದರೆ ಆ ಹುಡುಗಿಗೆ ಮಾತ್ರ ನಿನ್ನ ಮೇಲೆ ತುಂಬ ಇಂಟ್ರೆಸ್ಟ್ ಇದ್ದ ಹಾಗಿದೆ. ನಿನ್ನನ್ನು ಅಷ್ಟು ಸುಲಭವಾಗಿ ಬಿಡುವ ಹಾಗಿಲ್ಲ. ಹೇಗಾದರೂ ನೀನು ಸ್ವಲ್ಪ ಜಾಗ್ರತೆಯಾಗಿ ಇರುವುದು ಒಳ್ಳೆಯದು. ಆ ಹುಡುಗಿ ಪಂತಕ್ಕಾಗಿ ಏನು ಮಾಡಲು ಸಿದ್ಧವಾಗಿರುವ ಹಾಗಿದೆ ಎಂದು ಎನ್ನುತ್ತಿದ್ದರೆ, ಸರಿ, ಆ ಹುಡುಗಿಯ ವಿಷಯ ನಾನು ನೋಡ್ಕೋತೀನಿ. ನೀನು ಮೊದಲು ಅವಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ ಕೆಲಸದ ಕಡೆ ಗಮನ ಕೊಡು.
ಮೊದಲು ಆ ಫೋನ್ ಸೈಲೆಂಟ್ನಿಂದ ತೆಗೆ ಎಂದು ದೀಪಕ್ಗೆ ಹೇಳಿ ದೀಪಕ್ ಕ್ಯಾಬಿನ್ನಿಂದ ತನ್ನ ಕ್ಯಾಬಿನ್ ಕಡೆ ಹೊರಟು ಹೋಗುತ್ತಾನೆ. ಆದಿ 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 ಹೋದ ನಂತರವೂ ಸ್ಟೆಲ್ಲಾಳ ಆಲೋಚನೆಗಳು ದೀಪಕ್ನನ್ನ ಬಿಡುವುದಿಲ್ಲ. ತನ್ನ ಕ್ಯಾಬಿನ್ಗೆ ಹೋದ ಆದಿ ಮಾತ್ರ ಅಸಲು ಸ್ಟೆಲ್ಲಾ ದೊಡ್ಡ ವಿಷಯವೇ ಅಲ್ಲ ಎನ್ನುವಂತೆ, ದೀಪಕ್ ತನಗೇನು ಹೇಳಿಲ್ಲ ಎನ್ನುವಂತೆ ಸೈಲೆಂಟ್ ಆಗಿ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಿರುತ್ತಾನೆ. ಇಷ್ಟರಲ್ಲಿ ಟೇಬಲ್ ಮೇಲೆ ಇದ್ದ ಫೋನ್ ರಿಂಗ್ ಆಗುತ್ತಿರುತ್ತದೆ. ಫೋನ್ ಎತ್ತಿದ ಆದಿ ತುಂಬ ಹೊತ್ತು ಆ ಫೋನ್ನಲ್ಲಿ ಮಾತನಾಡಿ ಕಾಲ್ ಕಟ್ ಮಾಡಿದ ನಂತರ ದೀರ್ಘಾಲೋಚನೆಯಲ್ಲಿ ಮುಳುಗಿ ಹೋಗುತ್ತಾನೆ. ಆದಿ ಹೊರಟು ಹೋದ ನಂತರ ಗಾನವಿ ತಿಂಡಿ ತಿಂದು ಅಡುಗೆ ಮನೆಗೆ ಹೋಗಿ ಗಬಗಬ ಅಂತ ಅಡುಗೆ ಪೂರ್ತಿ ಮಾಡಿ ಆದಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ 11 ಗಂಟೆಯ ಹೊತ್ತಿಗೆ ರೆಡಿಯಾಗಿರಬೇಕು ಎಂದು ಆಗಲೇ ಮೇಲಕ್ಕೆ ಹೋಗುತ್ತಾಳೆ. ಅಷ್ಟರಲ್ಲೇ ಯಾರೋ ಬಾಗಿಲಿನಿಂದ ಒಳಗೆ ಬಾಗಿಲಲ್ಲಿ ಇರುವ ಆಕೆಯನ್ನು ನೋಡಿ, ಸೀತಮ್ಮ, ಯಾರಮ್ಮ ನೀವು ಎಂದು ಕೇಳುತ್ತಿದ್ದರೆ, ನನ್ನನ್ನು ಆದಿ ಸರ್ ಕರೆಸಿದ್ದಾರಮ್ಮ, ಇಲ್ಲಿ ಯಾರಿಗೋ ಪಾಠ ಹೇಳಿಕೊಡಬೇಕು ಅಂತ ಎಂದು ಹೇಳಿದಾಗ, ಅಯ್ಯೋ ಟೀಚರಮ್ಮ ನೀವಾ? ನಮ್ಮ ಗಾನವಿಯಮ್ಮ ಬೆಳಿಗ್ಗೆಯೇ ನಿಮ್ಮ ಬಗ್ಗೆ ಹೇಳಿದರು, ಬನ್ನಿ ಬನ್ನಿ ಒಳಗೆ ಬನ್ನಿ ಎಂದು ಹೇಳಿ ಆಕೆಯನ್ನು ಆಸ್ವಾದಿಸುತ್ತಾಳೆ ಸೀತಮ್ಮ. ಆಕೆ ಸಣ್ಣ ನಗು ನಗುತ್ತಾ ಒಳಗೆ ಬರುವಾಗ ಅಲ್ಲಿ ಸೋಫಾದಲ್ಲಿ ಕೂಡಿಸಿ, ಹಿರಿಯಮ್ಮ, ಗಾನವಿಯಮ್ಮ ಮೇಲೆಯೇ ಇದ್ದಾರೆ, ನಾನು ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದು ಮೇಲಕ್ಕೆ ಹೋಗುತ್ತಾಳೆ ಸೀತಮ್ಮ. ಸೀತಮ್ಮ ಮೇಲೆ ಹೋಗಿ ಗಾನವಿಯಮ್ಮ ಎನ್ನುತ್ತಾ ಇದ್ದರೆ, ಏನಾಯಿತು ಸೀತಮ್ಮ ಅನ್ನುತ್ತಾಳೆ. ಕೆಳಗೆ ಟೀಚರ್ ಅವರು ಬಂದಿದ್ದಾರಮ್ಮ ಅಂದಾಗ, ಹೌದಾ, ಆಗಲೇ ಬಂದು ಬಿಟ್ಟರಾ ಎಂದು ಗಬಗಬ ಅಂತ ಕೆಳಗೆ ಇಳಿದು ಅಲ್ಲಿ ಸೋಫಾದಲ್ಲಿ ಕುಳಿತಿರುವ ಆಕೆಯನ್ನು ನೋಡಿ ನಮಸ್ಕಾರ ಮಾಡುತ್ತಾ, ನಾನೇ ರೀ ಗಾನವಿ ಎಂದು ಅನ್ನುತ್ತಾಳೆ. ಓ ನಮಸ್ತೆ, ನಿಮ್ಮ ಬಗ್ಗೆ ಆದಿ ಸರ್ ಹೇಳಿದ್ದಾರೆ, ನಿಮಗೆ ಸ್ಟಡೀಸ್ನಲ್ಲಿ ಹೆಲ್ಪ್ ಮಾಡಲು ಹೇಳಿದರು ಎಂದು ಅಂದಾಗ, ಅಷ್ಟರಲ್ಲಿ ಸೀತಮ್ಮ ಒಳಗಿನಿಂದ ಜ್ಯೂಸ್ ತೆಗೆದುಕೊಂಡು ಬಂದು ಟೀಚರ್ಗೆ ಕೊಡುವುದರೊಂದಿಗೆ, ಅಯ್ಯೋ ಇದೇನು ಬೇಡ ರೀ ಎಂದರೆ, ಪರವಾಗಿಲ್ಲ ತಗೊಳ್ಳಿ ಎಂದು ಗಾನವಿ ಕೂಡ ಹೇಳುತ್ತಾಳೆ. ಮೋಹ ಮಾಟದಿಂದಲೇ ಆಕೆ ಜ್ಯೂಸ್ ತೆಗೆದುಕೊಂಡು, ಇನ್ನೂ ಸ್ಟಾರ್ಟ್ ಮಾಡೋಣವಾ ಎಂದು ಎನ್ನುತ್ತಾ ಇದ್ದರೆ, ಸೀತಮ್ಮ, ಕೆಳಗೆ ಸಪರೇಟಾಗಿ ಒಂದು ಸ್ಟಡಿ ರೂಮ್ ಇದೆ ಅಮ್ಮ, ಆ ರೂಮ್ಗೆ ಹೋಗಿ ನೀವು ಓದಿಕೊಳ್ಳಿ ಅಮ್ಮ, ಇಲ್ಲಿ ಹಾಲ್ನಲ್ಲಿ ಯಾಕೆ ಎಂದು ಹೇಳಿದಾಗ, ಗಾನವಿಗೆ ಕೂಡ ಅದು ಸರಿಯೇ ಅನ್ನಿಸುವುದರೊಂದಿಗೆ ಆಕೆಯನ್ನು ಕರೆದುಕೊಂಡು ಸ್ಟಡಿ ರೂಮ್ಗೆ ಹೊರಟು ಹೋಗುತ್ತಾಳೆ. ಆದಿ ಗಾನವಿಗೆ ಬೇಕಾದ ಪುಸ್ತಕಗಳೆಲ್ಲವನ್ನೂ ಕೂಡ ಈಗಾಗಲೇ ತರಿಸಿರುವುದರಿಂದ, ಆ ದಿನ ಒಳ್ಳೆಯ ದಿನ ಕೂಡ ಆಗಿರುವುದರಿಂದ ಟೀಚರ್ ಆದ ಸುವರ್ಣ ಗಾನವಿಗೆ ತನ್ನ ಪಾಠಗಳನ್ನು ಹೇಳಲು ಸ್ಟಾರ್ಟ್ ಮಾಡುತ್ತಾಳೆ. ಗಾನವಿ ಈಗಾಗಲೇ ಇಂಟೆಲಿಜೆಂಟ್ ಆಗಿರುವುದರಿಂದ ತುಂಬ ಬೇಗ ಕಲಿತುಕೊಳ್ಳುತ್ತಾ ಇರುತ್ತಾಳೆ ಎಲ್ಲವನ್ನು. ಗಾನವಿಯ ಬುದ್ಧಿವಂತಿಕೆ ನೋಡಿ, ನೀವು ಹೇಳಿದ್ದ ಎಲ್ಲವನ್ನ ಕೂಡ ತುಂಬ ಬೇಗ ಕಲಿತುಕೊಳ್ತಾ ಇದ್ದೀರಾ, ನೀವು ತುಂಬ ಇಂಟೆಲಿಜೆಂಟ್, ನಿಮಗೆ ತುಂಬ ಟ್ಯಾಲೆಂಟ್ ಇದೆ ಎಂದು ಅನ್ನುತ್ತಾ ಗಾನವಿಯನ್ನು ಸುವರ್ಣ ಹೊಗಳುತ್ತಾ ಇದ್ದರೆ, ಸಣ್ಣ ನಗು ನೀವು ನನ್ನನ್ನು ಗಾನವಿ ಎಂದು ಕರೆಯಿರಿ ಟೀಚರ್ ಅವರೇ, ನೀವು ಅನ್ನುವ ಅವಶ್ಯಕತೆ ಇಲ್ಲ ಎಂದು ಅಂದರೆ, ಸುವರ್ಣ ಕೂಡ ಸಣ್ಣ ನಗುವಿನೊಂದಿಗೆ ಸರಿ ಗಾನವಿ ಅನ್ನುತ್ತಾ 2 ಗಂಟೆಯವರೆಗೆ ಗಾನವಿಗೆ ಟೀಚ್ ಮಾಡಿ ತನ್ನ ದಾರಿಗೆ ತಾನು ಹೊರಟು ಹೋಗುತ್ತಾಳೆ ಸುವರ್ಣ. ಗಾನವಿಗೆ ಕೂಡ ಆಕೆ ಹೇಳುವ ಪದ್ಧತಿ, ಆಕೆ ಮಾತನಾಡುವ ರೀತಿ ಇಷ್ಟವಾಗಿ ತುಂಬ ಹ್ಯಾಪಿಯಾಗಿ, ಅವರು ನನಗೋಸ್ಕರ ತುಂಬ ಒಳ್ಳೆ ಟೀಚರ್ನ ನೋಡಿದ್ದಾರೆ ಎಂದು ಅಂದುಕೊಳ್ಳುತ್ತಾಳೆ. ಆ ದಿನ ರಾತ್ರಿ ಆದಿ ಆಫೀಸ್ ವರ್ಕಿಂದ ಮನೆಗೆ ತಡವಾಗಿ ಬರುವುದರಿಂದ ಗಾನವಿ ಒಬ್ಬಳೇ ಆದಿಗಾಗಿ ವೆಯ್ಟ್ ಮಾಡುತ್ತಾ ಇರುತ್ತಾಳೆ. ಆದಿ ಬರುವಾಗ ಸೋಫಾದಿಂದ ಎದ್ದ ಗಾನವಿ ಅವನ ಲ್ಯಾಪ್ಟಾಪ್ ಬ್ಯಾಗ್ ತೆಗೆದುಕೊಳ್ಳುತ್ತಾ, ಇನ್ನೂ ನೀನು ನಿದ್ದೆ ಮಾಡಿಲ್ಲವಾ ಎಂದು ಕೇಳುತ್ತಿದ್ದರೆ, ನಿಮಗೋಸ್ಕರವೇ ನೋಡುತ್ತಿದ್ದೇರಿ ಅಂದ್ಲು. ಏನು, ಇನ್ನೂ ನೀನು ಡಿನ್ನರ್ ಮಾಡಿಲ್ಲವಾ ಅಂದಾಗ, ಮೊದಲು ನೀವು ಫ್ರೆಶ್ ಆಗಿ ಬನ್ನಿ, ಇಬ್ಬರು ಸೇರಿ ಊಟ ಮಾಡೋಣ ಅನ್ನುತ್ತಾಳೆ. ಏನು ಮಾತನಾಡದೆ ಆದಿ ಮೇಲೆ ಹೋಗಿ ಫ್ರೆಶ್ ಆಗಿ ಕೆಳಗೆ ಬರುತ್ತಾನೆ. ಈ ಮಧ್ಯೆ ಡಿನ್ನರ್ ಪ್ಲೇಟ್ಗಳಲ್ಲಿ ಊಟ ಬಡಿಸಿ ಇಡುತ್ತಾಳೆ ಗಾನವಿ ಇಬ್ಬರಿಗೂ ಊಟ ಬಡಿಸಿ ತಿನ್ನುತ್ತಾ ಇದ್ದರೆ, ಆದಿ ಕಡೆಗೆ ಗಾನವಿ ನೋಡುತ್ತಾ ಇರುತ್ತಾಳೆ. ಏನಾದರೂ ಹೇಳಬೇಕಾ ಅನ್ನುತ್ತಾನೆ. ನೀವು ಹೇಳಿದ ಟೀಚರ್ ಅವರು ಇವತ್ತು ಬಂದಿದ್ದರು, ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ರೀ ಅಂದಾಗ, ಹಾಂ, ಶ್ರದ್ಧೆ ಇಟ್ಟು ಚೆನ್ನಾಗಿ ಓದ್ಕೋ ಎಂದು ಹೇಳುತ್ತಾನೆ ಆದಿ. ಆಗಲಿ ಎಂದು ಅನ್ನುತ್ತಾ ಇನ್ನೂ ಆದಿ ಕಡೆಗೆ ನೋಡುತ್ತಾ ಇದ್ದರೆ, ಇನ್ನೂ ಏನಾದರೂ ಹೇಳಬೇಕಾ ಅನ್ನುತ್ತಾನೆ. ಸ್ವಲ್ಪ ಭಯದಿಂದಲೇ ಹಾಂ ಎನ್ನುತ್ತಾಳೆ. ಏನು ಅಂದಾಗ, ಅದು ಬಂದು ಅಂದಾಗ, ಏನಂತ ಹೇಳು ಅನ್ನುತ್ತಾನೆ.
ನಾಡಿದ್ದು ಶ್ರಾವಣ ಶುಕ್ರವಾರ ರೀ. ಮದುವೆಯಾದ ಹೆಂಗಸರು ವರಲಕ್ಷ್ಮಿ ವ್ರತ ಮಾಡಿಕೊಳ್ಳುತ್ತಾರೆ. ನಾನು ಕೂಡ ಆ ಪೂಜೆ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೇನೆ. ನಿಮಗೆ ಇಷ್ಟವಿದ್ದರೆ ಮಾತ್ರ ಎಂದು ಭಯದಿಂದ ಕೇಳುವಾಗ ಆದಿಗೆ ಒಮ್ಮೆಲೆ ತನ್ನ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಮಾಡುತ್ತಿದ್ದ ಶ್ರಾವಣ ಮಾಸದ ಪೂಜೆಗಳೆಲ್ಲವೂ ನೆನಪಿಗೆ ಬರುತ್ತವೆ. ತನ್ನ ತಾಯಿಯ ನಂತರ ಶಾಂಭವಿ ಇದುವರೆಗೂ ಯಾವಾಗಲೂ ಅಂತಹ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಮಾಡಿಲ್ಲ. ಆದರೆ ಈಗ ಗಾನವಿ ಮರಳಿ ವರಲಕ್ಷ್ಮಿ ವ್ರತ ಮಾಡಬೇಕೆಂದು ಆಸೆಯಿಂದ ಕೇಳುತ್ತಾ ಇದ್ದರೆ ಆದಿಗೆ ನಿಜವಾಗಲೂ ತನ್ನ ಗ್ರಾನಿ ಹೇಳಿದ ಹಾಗೆ ಗಾನವಿಯಲ್ಲಿ ತನ್ನ ತಾಯಿಯ ಲಕ್ಷಣಗಳು ಇರುವಂತೆ ಅನ್ನಿಸುತ್ತದೆ. ಗಾನವಿ ತಿನ್ನದೆ ಇನ್ನೂ ಆದಿ ಕಡೆಗೆ ಆಸೆಯಿಂದ ನೋಡುತ್ತಾ ಇದ್ದರೆ ಗಾನವಿಯ ತವಕವನ್ನು ನೋಡುತ್ತಾ ಅವಳು ಎಷ್ಟು ಆಸೆ ಪಡ್ತಾ ಇದ್ದಾಳು ತಿಳಿಯುತ್ತಿದ್ದರೆ ಸರಿ ಗ್ರಾನಿಗೆ ಒಂದು ಸಾರಿ ಹೇಳು ಎಂದು ಎನ್ನುತ್ತಿದ್ದರೆ ಅಮ್ಮಮ್ಮನ ಹತ್ತಿರ ಕೇಳಿದೇನ್ರಿ, ಅಮ್ಮಮ್ಮನಿಗೆ ಯಾವುದೇ ಅಭ್ಯಂತರವಿಲ್ಲ ಅಂದಾಗ ಹಾಗಾದರೆ ಇನ್ನು ನನ್ನನ್ನು ಕೇಳುವುದು ಯಾಕೆ ಅನ್ನುತ್ತಾನೆ. ಅಂದರೆ ನಿಮ್ಮ ಹೆಂಡತಿಯಾಗಿ ನಾನು ವ್ರತ ಮಾಡುವುದು ನಿಮಗೆ ಇಷ್ಟವಿರುತ್ತದೋ ಇಲ್ಲವೋ ಎಂದು ಸಣ್ಣದಾಗಿ ನುಣುಚಿಕೊಳ್ಳುತ್ತಾ ಇದ್ದರೆ ಗಾನವಿಯ ಮಾತುಗಳು ಆದಿ ಕಿವಿಗೆ ಬಿದ್ದರೂ ಏನು ಕೇಳಿಸದವನಂತೆ ನನಗೇನು ಅಭ್ಯಂತರವಿಲ್ಲ ಮಾಡಿಕೊ ಎಂದು ಆದಿ ಹೇಳಿದಾಗ ಆನಂದದಿಂದ ಆದಿ ಕಡೆ ನೋಡುತ್ತಾ ತುಂಬ ಥ್ಯಾಂಕ್ಸ್ ರೀ ಎನ್ನುತ್ತಾಳೆ. ಗಾನವಿ ಮುಖದಲ್ಲಿ ಆನಂದ ನೋಡಿ ಆದಿಗೆ ಸಂತೋಷವಾಗಿದ್ದರೂ ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಇಬ್ಬರು ಡಿನ್ನರ್ ಪೂರ್ತಿ ಮಾಡುವಾಗ ಮೊದಲು ಆದಿ ಮೇಲೆ ಹೊರಟು ಹೋದರೆ ಗಾನವಿ ಎಲ್ಲವನ್ನ ಸರಿಸಿಕೊಂಡು ಸ್ವಲ್ಪ ಹೊತ್ತಿನ ನಂತರ ಮೇಲೆ ಹೋಗುತ್ತಾಳೆ. ಅಲ್ಲಿಯವರೆಗೂ ಅವರಿಬ್ಬರನ್ನು ತನ್ನ ರೂಮ್ನಿಂದಲೇ ಗಮನಿಸಿದ ಅರುಂಧತಿ ಅವರು ಆದಿಯ ವರ್ತನೆ, ಗಾನವಿಯ ಬಗ್ಗೆ ಬದಲಾದ ರೀತಿ ನೋಡಿ ಸಂತೋಷದಿಂದ ಇವರಿಬ್ಬರು ಆದಷ್ಟು ಬೇಗ ಒಂದಾಗಲಿ ಎಂದು ಕೋರಿಕೊಳ್ಳುತ್ತಾರೆ. ಮೇಲೆ ಹೋದ ಗಾನವಿಗೆ ರೂಮ್ನಲ್ಲಿ ಆದಿ ಕಾಣಿಸದೆ ಬಾಲ್ಕನಿಯಲ್ಲಿ ನೋಡುವಷ್ಟರಲ್ಲಿ ರೈಲಿಂಗಿಗೆ ಆತುಕೊಂಡು ಆಕಾಶದಲ್ಲಿ ಚಂದಮಾಮನನ್ನು ನೋಡುತ್ತಾ ಏನೋ ದೀರ್ಘವಾಗಿ ಯೋಚಿಸುತ್ತಾ ಇರುತ್ತಾನೆ. ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತು ಬರುತ್ತಾರೇನೋ ಎಂದು ನೋಡಿದರೆ ಬರದೇ ಇರುವಾಗ ಆದಿಯನ್ನು ಡಿಸ್ಟರ್ಬ್ ಮಾಡದೆ ಮೆಲ್ಲಗೆ ಸೋಫಾ ಹತ್ತಿರ ಬಂದು ಕುಳಿತುಕೊಂಡು ಬೆಳಿಗ್ಗೆ ಆ ಟೀಚರ್ ಹೇಳಿದವುಗಳನ್ನು ಮತ್ತೊಮ್ಮೆ ತಿರುಗುತ್ತಾ ಆಕೆ ಕೆಲವು ಹೋಮ್ವರ್ಕ್ ಕೂಡ ಕೊಟ್ಟಿದ್ದರಿಂದ ಅವುಗಳನ್ನು ನೋಡಿದ ಗಾನವಿಗೆ ಕೆಲವು ಅರ್ಥವಾಗದೇ ಇದ್ದರೆ ಅವುಗಳನ್ನು ಹೇಗೆ ಮಾಡಬೇಕು ಎಂದು ಯೋಚಿಸುತ್ತಾ ಇರುತ್ತಾಳೆ. ಇಷ್ಟರಲ್ಲಿ ಒಳಗೆ ಬಂದ ಆದಿ ಗಾನವಿ ಪುಸ್ತಕ ಹಿಡಿದು ತಲೆ ಕೆಳಗಾಗಿ ಏನೋ ಯೋಚಿಸುತ್ತಾ ಇದ್ದರೆ ಏನಾಯಿತು ಎಂದು ನೋಡಿದ ಅವನಿಗೆ ಒಂದು ಪ್ರಾಬ್ಲಮ್, ಏನೋ ಮಾಡಲು ಬಾರದೆ ಪೆನ್ನನ್ನು ಬಾಯಲ್ಲಿ ಇಟ್ಕೊಂಡು ವಿಪರೀತ ಯೋಚಿಸುತ್ತಾ ಇರುತ್ತಾಳೆ. ಗಾನವಿ ಆದಿ ಬರುವುದನ್ನು ಕೂಡ ಗಮನಿಸದೇ ಇದ್ದರೆ ಏನು ಮಾಡ್ತಾ ಇದ್ದೀಯಾ ಎಂದು ಕೇಳುತ್ತಾನೆ. ಆದಿ ತಕ್ಷಣ ಪೆನ್ ಬಾಯಿಂದ ತೆಗೆದು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಬುಕ್ಸ್ ಹಿಡಿದುಕೊಂಡು ಬೆಳಿಗ್ಗೆ ಟೀಚರ್ ಅವರು ಕೆಲವು ವರ್ಕ್ ಕೊಟ್ಟರಾರಿ ನನ್ನನ್ನು ಸ್ವಂತವಾಗಿ ಮಾಡಲು, ಕೆಲವು ಬಂದವು ಕೆಲವು ಬರಲಿಲ್ಲ, ಅವುಗಳನ್ನು ಹೇಗೆ ಮಾಡುವುದು ಎಂದು ಯೋಚಿಸುತ್ತಾ ಇದ್ದೆ ಎಂದು ಹೇಳಿದಾಗ ಗಾನವಿಯನ್ನು ಆತುಕೊಂಡು ತನ್ನ ಪಕ್ಕದಲ್ಲೇ ಸೋಫಾದಲ್ಲಿ ಕುಳಿತುಕೊಳ್ಳುವಾಗ ಅತಿ ಹತ್ತಿರದಲ್ಲಿ ಇರುವ ಆದಿಯ ಸ್ಪರ್ಶಕ್ಕೆ ಗಾನವಿ ತಡಬಡಾಯಿಸುತ್ತಾ ಇರುತ್ತಾಳೆ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ಸ್ಟೋರಿ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.